ಓಕೆ, ಹಲೋ ಹಾರ್ಟ್ಸ್. ಸೊ ನಮ್ಮ ಟ್ರಿಪ್ ಬರ್ತಿದ್ದೀನಿ ಅಂತ ಆಲ್ರೆಡಿ ನಾನು ವಿಡಿಯೋ ಹೇಳಿರ್ತೀನಿ. ಸೊ ಸ್ಪೆಷಲ್ ಡೇ ಇವತ್ತು ನಮ್ಮದು. ಫಸ್ಟ್ ಟೈಮ್ ಸ್ಟೇಟ್ ಬಿಟ್ಟು, ನಮ್ಮ ಕರ್ನಾಟಕ ಬಿಟ್ಟು ಹೋಗ್ತಿರೋದು. ಓಕೆ, ಫೋನ್ ತಗೊಂಡಿಲ್ವಾ? ಸೊ ಫುಲ್ ವಿಡಿಯೋಲಿ ನಾವು ಆಲ್ರೆಡಿ ಹೇಳಿದಾಗೆ ಫಸ್ಟ್ ಟೈಮ್ ನಾವು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ತಿರೋದು. ಸೊ ಖುಷಿಯಾಗಿದ್ದೀವಿ, ಬಟ್ ತುಂಬ ಕಷ್ಟಪಟ್ಟಿದ್ವಿ. ಬಟ್ ಮತ್ತೊಮ್ಮೆ ನಿಮ್ಗೆ ಸಾರಿ ಹೇಳ್ಕೊತೀನಿ ಹಾರ್ಟ್ಸ್. ಏನಂದರೆ ನಾನು ಹೇಳಿದ್ದೀನಲ್ಲ, ತುಂಬ ಜನ ಕೇಳಿದ್ರು ನಮ್ಮನ್ನು, ಯಾಕೆ ಪ್ರೋ ವೀಡಿಯೋ ಆಗ್ತಿಲ್ಲ, ಯೂಟ್ಯೂಬ್ ಚಾನಲ್ ಏನು ನಿಲ್ಲಿಸ್ಬಿಟ್ಟಿದ್ದೀರಾ, ಇಲ್ಲ ಏನಾದ್ರು ಪ್ರಾಬ್ಲಮ್ ಇದೆ ನಿಮಗೆ ಅಂತ. ಸೊ ಆ ಥರ ಏನಿಲ್ಲ, ಕಮಿಟ್ಮೆಂಟ್ಸ್ ಸ್ವಲ್ಪ ಜಾಸ್ತಿ ಆದ್ರಿಂದ ನಮಗೆ ಅದು ಸ್ವಲ್ಪ ಕಷ್ಟ ಆಗಿಬಿಡ್ತು. ಸೊ ಇನ್ನು ಮುಂದೆ ಆ ಥರ ಇಲ್ಲ. ಸೊ ನಾವು ಆದಷ್ಟು ಡೇ ಬೈ ಡೇ ವಿಡಿಯೋ ಅಪ್ಡೇಟ್ ಮಾಡ್ತಿದ್ದೀವಿ. ಸೊ ನನಗಂತೂ ನಾನು ತುಂಬ ಖುಷಿಯಾಗಿದ್ದೀನಿ, ಯಾಕಂದರೆ ಎಲ್ಲರೂ ಗೊತ್ತು ಕೇರಳ ಅಂದರೆ ಯಾರಿಗಿಷ್ಟ ಅಲ್ಲ ಹೇಳಿ. ಅಲ್ಲಿರೋ ಪ್ಲೇಸ್ ಆಗಲಿ, ಅಲ್ಲಿರೋ ಪೀಪಲ್ಸ್ ಆಗಲಿ, ಅವ್ರು ಮಾತಾಡೋ ಭಾಷೆ ಆಗಲಿ ಅವರಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ನಾವು ಕರ್ನಾಟಕ ಕ್ರಾಸ್ ಮಾಡಬೇಕಾದ್ರೆ, ಅಂದರೆ ಬಾರ್ಡ್ರು ಕರ್ನಾಟಕ ಬಿಟ್ಟು ಹೋಗ್ತಿರೋ ಫಸ್ಟ್ ಪ್ಲೇಸೇ ನಮ್ಮದು ಕೇರಳನೇ. ಸೊ ಅದರಿಂದ ಸೊ ಹ್ಯಾಪಿಯಾಗಿ ಹೋಗ್ಬರೋಣ. ನಾನಂತೂ ಹೆವಿ ಖುಷಿಯಾಗಿದ್ದೀನಿ. ಸೊ ಹಾರ್ಟ್ಸ್, ಮಿಸ್ ಮಾಡಿದೆ ವಿಡಿಯೋ ಫುಲ್ಲಾಗಿ ನೋಡಿ, ಫುಲ್ ಎಂಜಾಯ್ ಮಾಡ್ಕೊಂಡು ನೋಡಿ. ನನಗಂತೂ ಮಾತೇ ಬರ್ತಿಲ್ಲ. ಓಕೆ, ನಾವು ಮ್ಯಾಪ್ ಹಾಕಿಲ್ಲ, ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಮ್ಯಾಪ್ ಹಾಕಿಲ್ಲ. ಖುಷಿಯಾಗಿದ್ದೀನಪ್ಪ ನಾನಂತೂ. ಸೊ ನಮ್ಮ ಜೊತೆ ರಿಚರ್ ಇದ್ದಾನೆ ಹಿಂದ್ಗಡೆ. ಸೊ ಒಂದೇ ಗಡೆಯಲ್ಲಿ ಇಬ್ಬರು ಹೋಗ್ತಿದ್ವಿ. A1 ಬಂದುಬಿಟ್ಟು ನಮ್ಮ ಮನೇಲಿ ಬಿಟ್ಟಿದ್ದೀವಿ ನಾವು ಇವಾಗ. ಸೊ ಆದಷ್ಟು ಜಾಲಿಯಾಗಿ ಹ್ಯಾಪಿಯಾಗಿ ಹೋಗ್ಬಿಟ್ಟು. ಸೊ ನಿಮಗೆ ಇನ್ನೊಂದು ಸ್ಪೆಷಲಾಗಿ ಒಂದು ವೀಡಿಯೋ ಇದೆ, ನಾನು ಆ್ಯಕ್ಚುಲಿ ಇದರಲ್ಲಿ ಹಾಕಲ್ಲ, ಆಲ್ರೆಡಿ ಹಾಕಿರ್ತೀನಿ. ಸೊ ಅದ್ರಲ್ಲಿ ನೋಡ್ಕೊಳ್ಳಿ. ಆ ಥರ ಇರುತ್ತೆ ಗೊತ್ತಿಲ್ಲ ನಮ್ಮ ಟ್ರಾವೆಲ್. டே மாமா, மேப் போடலடா, அங்கே போய் போடலாம். ಸೊ ಹಾರ್ಟ್ಸ್, ಆದಷ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ ಐಕಾನ್ ಟಚ್ ಮಾಡಿಬಿಡಿ. ಮಿಸ್ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ನಾವು ಜಾಸ್ತಿ ಮಾತಾಡೋಣ. ಏನಂದರೆ ಸ್ವಲ್ಪ ತುಂಬ ದಿನಗಳಾಯ್ತಲ್ಲ ವ್ಲಾಗ್ ಮಾಡಿಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಬ್ಲಾಬರ್ ಆಗ್ತಿದೆ ಅಷ್ಟೇ. ಹೋಗ್ತಾ ಹಂಗೆ ಫುಲ್ ಫೋರ್ಸಲ್ಲಿ ಹೆವಿಯಾಗಿ ಮಾತಾಡೋಣ. ನಮ್ಮ ಫ್ರೆಂಡ್ ಹೇಳ್ದ ಟ್ರಾಫಿಕ್ ಇರ್ತದೆ. ಸೊ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇಲ್ಲೇ ಇರೋ ಪ್ಲೇಸ್ ಇಲ್ಲ. ಸೊ ನಾವು ಟ್ರಾಫಿಕ್ನ ಫೇಸ್ ಮಾಡಿ ಹೋಗಬೇಕು. ಸೊ ಹೋಗೋಣ ಬನ್ನಿ. ನಾನು ಬೇಗ ಹೋಗ್ಬಿಡಿ, ಇಲ್ಲಾರೆ ಬಸ್ ನನ್ನ ದಾರಿ ಬಿಡಲ್ಲ. ಓ ಹಲೋ ಸನ್ರೈಸ್. ಹಿಂಗೆ ನಿಕ್ಕೆ ಆಗಿಟಾ நெகிழ ஆக்குதுடா. மேப் போடணுடா, மேப் அதுக்கு. பரவாயில்லையா? சரி, எங்கே போகிற? ஸ்கூலுக்கு போல? எந்த ஸ்கூல் உண்டு? சரி, பாய். ஆ ஆமாம், அதெல்லாம் அப்படி தான். ஆமாம், ஸ்டைலு. ಹುಡುಗ ಬಂದಿದೆ ಇವಾಗ. ಸೊ ಮಾತ್ರ ಸರಿ ಮಾತಾಡ್ತಿದ್ವಿ. ಅವತ್ತು ಯಾಕೆ ಲೈಟ್ ಆನಲ್ಲೇ ಇದೆ ಅಂತ ಕೇಳ್ತಿದ್ದ. ಸಖತ್ತಾಗಿದೆ. ನಾನಂತೂ ಫುಲ್ ಹ್ಯಾಪಿಯಾಗಿದ್ದೀನಿ, ಯಾಕಂದರೆ ತುಂಬ ಕಷ್ಟಪಟ್ಟು ನಾನು ಜಾಕೆಟ್ ತಗೊಂಡಿದ್ದೀನಿ ಹಾರ್ಟ್ಸ್. ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಕನಸಲ್ಲಿ ಅದೊಂದು ದೊಡ್ಡ ಕನಸಾಗಿತ್ತು ಸ್ವಲ್ಪ. ಸೊ ಕೊನೆಗೆ ತಗೋಬಿಟ್ಟೆ. ಸೊ ಅದನ್ನು ನಾನು ವೀಡಿಯೋ ಆಗಿ ನಿಮಗೆ ಹಾಕ್ತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಟ್ರಾಫಿಕ್ ಸ್ಟಾರ್ಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲದೆ ಬೇಸ್ ಯಾವುದಿದೆ ಇಲ್ಲಿ. ಮತ್ತು ಮಾಮ ಇದಲ್ಲ ಮಿರರ್ ತೊರ್ಕೊ ಮಾಟ.
ಬೆಂಗಳೂರಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಯ್ತು. ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲರೂ ನಮ್ಮ ವಿಡಿಯೋ ಬಾಕರಾಗಲ್ಲ. ಮಾಮ ಡಿ ಎಲ್ ಎತ್ತಂತ ಕತಾನೆ ನೀ ಡಿ ಎಲ್ ಎತ್ತಂತ ಕತಾನೆ ಸೂಪರ್. ಎನ್ನ ಕೊತ್ತಿ ಕಾಮಿಗಿರ ಡಿ ಎಲ್ ಇಲ್ಲ ಎಂಟಿ ಒರಿಜಿನಲ್. ಆ್ಯಕ್ಚುಲಿ ಏನಂತ ಅಂದರೆ ಒರಿಜಿನಲ್ ಡಿ ಎಲ್ డూప్లికేట్ ಎಷ್ಟು ಅಂಟಿಯಾ? డూప్లికేట్ ಎಷ್ಟು ಅಂಟಿಯಾ? డూప్లికేట్ ಎಷ್ಟು ಅಂಟಿಯಾ? డూప్లికేట్ ಎಷ್ಟು ಅಂಟಿಯಾ? ಸೂಪರ್. ಮೈಕ್ ವರ್ಕ್ ಆಗ್ತಿದೆ ಅನ್ಕೋತೀನಿ. ಓಕೆ ಓಕೆ ಫ್ಲೋಲ ಬಂದರೆ ಏನಪ್ಪ ಮುಡಿಯು. ತುಂಬ ಹ್ಯಾಪಿ ಆಗೋ ಇದೆ. ಸೊ ಕೇರ್ಫುಲ್ಲಾಗಿ ಹೋಗ್ಬಾ ಅಂತ ಹೇಳಿದ್ರಮ್ಮ. ಆಮಾ ಸೊ ಟ್ರಾಫಿಕಿಂದ ನಮ್ಗೆ ಸ್ವಲ್ಪ ಟೈಮ್ ಲೇಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಅದನ್ನು ಕ್ರಾಸ್ ಮಾಡಿ ಹೋಗಬೇಕು. ಸೊ ನಾವು ಹೋಗ್ತಿರೋ ಪ್ಲೇಸ್ ಯಾವ್ದು ಮೇಲೆ ಅಂದರೆ ಮದ್ದೂರು, ಮಂಡ್ಯ. ಸೊ ನಮ್ಮ ಮಂಡ್ಯ ನಮ್ಮ ಮಂಡ್ಯ ಅಂದರೆ ಅದು ಮಂಡ್ಯನೇ ಬಿಡಿ, ಬೇರೆ ಲೆವೆಲ್. ಮತ್ತು ಮಂಡ್ಯ ಆಗಿ ಮೈಸೂರು ಮೇಲಿಂದ ಹೋಗ್ತಿರೋದು. ಯಾವ ಥರ ಟ್ರಾವೆಲ್ ಇದೆ ಅಂತ ಗೊತ್ತಿಲ್ಲ. ಒಂದೇನಾದರೂ ಒಂಥರ ಒಳ್ಳೆ ಖುಷಿ ಏನಂದರೆ ನನಗೆ ಫಸ್ಟ್ ಟೈಮ್ ನಾವು ಕರ್ನಾಟಕ ಬಿಟ್ಟು ಬೇರೆ ಸೈಡಿಗೆ ಹೋಗ್ತಿರೋದು. ಸೊ ಫುಲ್ ಹ್ಯಾಪಿನೂ ಇದೆ, ಸ್ವಲ್ಪ ಹಂಗೂ ಒಂದೇ 1% ಭಯ ಇದೆ. ಯಾಕಂದರೆ ಫಸ್ಟ್ ಟೈಮ್ ಬೇರೆ ಹೋಗ್ತಿರೋದಲ್ಲ. ಸೊ ಹಾಗೆ ಇದಕ್ಕೂ ಮುಂಚೆ ನಾನು ತುಂಬ ಕಡೆ ಹೋಗಿದ್ದೀನಿ, ಬಟ್ ಗಾಡಿಯಲ್ಲಿ ಹೋಗಿದ್ದಿಲ್ಲ. ಸೊ ಅದು ನಮ್ಮ R15 ಅಂತ ತಗೊಂಡು ಹೋಗಿಲ್ಲ. ಸೊ ಪೀಸ್ಫುಲ್ಲಾಗಿ ಚಾಲೆ ಹೋಗೋಣ. ಬೇರೆ ಲೆವೆಲಪ್ಪ. ಎಷ್ಟು ಅವರ್ ಆಗುತ್ತಂದರೆ ಆಲ್ಮೋಸ್ಟ್ 7 hours 25 minutes ಆಗುತ್ತಂತೆ. ಸೊ ಪರವಾಗಿಲ್ಲ, ನಮಗೆ ಅದು 10 hours ಆದರೂ ಪರವಾಗಿಲ್ಲ. ಜಾಲಿಯಾಗಿ ಎಲ್ಲ ಪ್ಲೇಸ್ನ ನೋಡಿಕೊಂಡು ನಿಮಗೊತ್ತು ತೋರಿಸ್ಬಿಟ್ಟೆ ಹೋಗ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಂಚ ದೂರ போயிட்டு ஊற்றிக்கலாமா? ஃபுல் டேங்க் பெட்ரோல் கொஞ்சம் தூரம் போயிட்டு ஊற்றிக்கலாம். ஃபுல்லாக இல்லை, நான் என்ன 5 டைம் தான் ஊற்றுனேன் நினைக்கிறேன். ಈ ಟ್ರಾಫಿಕ್ ಸ್ವಲ್ಪ ದೊಡ್ಡ ವಿಷಯ ಆಗಿಬಿಡ್ತು, ಬಟ್ ಪರವಾಗಿಲ್ಲ, ಹೋಗೋಣ. ಅದನ್ನು ನೋಡ್ತೀರಾಗುತ್ತಾ? ಜಾಲಿ ಹೋಗೋಣ. ತುಂಬ ಖುಷಿಯಲ್ಲೂ ಇರಬಾರ್ದು ಅನಿಸುತ್ತೆ. ಅದು ಅಲ್ಲದೆ ಇವತ್ತು ಗಾಡಿನ ಮಿರರ್ ಓಪನ್ ಮಾಡಿಬಿಟ್ಟು ಓಡಿಸಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಗಾಡಿ ಫುಲ್ ಪಾಲಿಶ್ ಮಾಡಿಬಿಟ್ಟು ಇಡಬೇಕಾದ್ರೆ ಮಿರರ್ ಓಪನ್ ಮಾಡಿದ್ದು, ಮತ್ತೆ ಕ್ಲೋಸ್ ಮಾಡಿಲ್ಲ. ಅದು ಹಂಗೆ ಇದೆ, ಸರಿ ಹಂಗೆ ಇರಲಿ ಅಂತೇಳಿ ಓಡಿಸ್ಕೊಂಡು ಹೋಗ್ತಿದ್ದೀವಿ. ಓಕೆ ಅಣ್ಣ, ಆಟೋವನ್ನು ಹಿಂದ್ಗಡೆ ನೋಡ್ತಿದ್ದಾರೆ, ಹೋಗಪ್ಪ ಬೇಗ ಅಂತ. ಅವ್ರಿಗೇನಾದ್ರು ಅವಸರ ಇರುತ್ತೆ, ಅವ್ರು ಹೋಗ್ಲಿ, ಅವ್ರು ಚಾಲಾಗಿ ಹೋಗೋಣ. ಸೊ ನಾವು ಕರೆಕ್ಟಾಗಿ ಅಲ್ಸೂರು ಸೈಡ್ ಹೋಗ್ತಾ ಇದ್ದೀವಿ. ಇನ್ನೂ ಫುಲ್ಲಾಗಿ ಹೋಗಿಲ್ಲ, ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ಡೇಟ್ ಏನಂದರೆ 6 ಬುಧವಾರ, ವೆನಸ್ಡೇ. ಸೊ ವೆನಸ್ಡೇ ಇವತ್ತು ನಾವು ಅಲ್ಲಿ ಹೋಗ್ತಿದ್ದೆ ಅಂದರೆ ಮೇ ಬಿ ಈವ್ನಿಂಗ್ ಅಲ್ಲಿ ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ಯಾಕಂದರೆ 7 hours ಅಂದರೆ ನಾವು ಇವತ್ತು ಈವ್ನಿಂಗ್ ರೀಚ್ ಆಗಿಬಿಡ್ತೀವಿ. ಸೊ ರೀಚ್ ಆಗಿ ಏನೇನು ಪ್ಲ್ಯಾನ್ ಇದೆ ಎಲ್ಲ ಅಲ್ಲಿ ಹೋಗಿ ಮಾಡಬೇಕು. ಸೊ ನಾವು ಯಾವುದೇ ಫುಲ್ ಪ್ಲ್ಯಾನಲ್ಲಿ ಹೋಗ್ತಾನೇ ಇಲ್ಲ, ಬಟ್ ಈ ಪ್ಲೇಸಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ, ಹೋಗ್ತಾಯಿದ್ದೀವಿ. ಯಾಕಂದರೆ ಆಲ್ಮೋಸ್ಟ್ ತುಂಬ ನಿಮಗೆ ಗೊತ್ತಲ್ಲ, ಆಲ್ಮೋಸ್ಟ್ ಒಂದು ಬಂದರೂ ಏನೊಂದು 3 weeks ಸಮಥಿಂಗ್ ನಾವು ವೀಡಿಯೋವೇ ಹಾಕಿಲ್ಲ. ಸೊ ವ್ಲಾಗು ಮಾಡಿಲ್ಲ, ಸ್ವಲ್ಪ ಕಷ್ಟ ಇತ್ತು. ಸೊ ಅದಕ್ಕೆ ಕಷ್ಟಪಟ್ಟು ಸೇರಿಸಿಟ್ಟು ಜಾಗ ತಗೊಂಡು ಅದ್ರಲ್ಲಿ ಮಿಕ್ಕಿದ ಅಮೌಂಟ್ ಸೇರಿಸಿಟ್ಟು ಇವಾಗ ರೈಡಿಗೆ ಹೋಗ್ತಿದ್ದೀವಿ ನಾವು. ಸೊ ಪೀಸ್ಫುಲ್ ಆಗೋಣ. ಪ್ರಾಬ್ಲಮ್ ಆಗ್ಬಿಡಪ್ಪ ಗುರುವೇ.
ಪರವಾಗಿಲ್ಲ. ಸೊ ಕರೆಕ್ಟಾಗಿ ನಾವು ಇವಾಗ ಹಲ್ಸೂರು ಬ್ರಿಡ್ಜ್ ಹತ್ರ ಇದ್ದೀವಿ. ಹಲ್ಸೂರು ಬಸ್ ಸ್ಟ್ಯಾಂಡ್ ಎಕ್ಸಾಕ್ಟ್ ಸ್ಪಾಟ್ ಅಂದರೆ ಹಲ್ಸೂರು ಬಸ್ ಸ್ಟ್ಯಾಂಡ್ ಇದ್ದೀವಿ. ಸೊ ನಮ್ಮ ದೇವರು ಈ ಕಡೆ ದೇವರು. ಸೊ ಎಲ್ಲರಿಗೂ ನಮಸ್ಕಾರ ಬಿಟ್ಟು ಹೋಗ್ತಿದ್ದೀನಿ. ಸೇಫ್ಟಿಯಾಗಿ ಹೋಗಿ ಬರೋದಾರ ನೋಡ್ಕೊಳ್ಳಿ ಹಬ್ಬ ಅಂತ. ಓಕೆ, ಎಮ್ ಜಿ ರೋಡಿಗೆ ಎಂಟ್ರಿ ಆದ್ವಿ. ಎಮ್ ಜಿ ರೋಡ್ ಎಂಟ್ರಿ ಆಗಿಬಿಟ್ಟು ಟ್ರಾಫಿಕಲ್ಲಿ ಸಿಕ್ಕಾಕೊಡ್ತೀವಿ ಅಂದ್ಕೊಂಡಿದ್ದೀನಿ. ನೋಡುವ, ಪರವಾಗಿಲ್ಲಪ್ಪ, ಎಲ್ಲೂ ಟ್ರಾಫಿಕ್ ಇಲ್ಲ. ಜೋರಾಗಿದೆ. ಬಟ್ ಆರ್ಟ್ಸ್ ಏನಂದರೆ ತುಂಬ ಒಂದು ವಿಷಯ ಹೇಳ್ಕೋಬೇಕಂತ ಇಟ್ಕೊಂಡಿದ್ದೀನಿ. ಅದೇ ನಾವು ಯಾಕೆ ಆ 3 ವೀಕ್ಸ್ ವೀಡಿಯೋಸ್ ಹಾಕಿಲ್ಲ ಅಂತ ಒಂದು ರೀಸನ್ ಅಂದರೆ, ಸ್ವಲ್ಪ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರೋದ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ಮೇ. ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಅಂದರೆ, ಸೊ ಅದಕ್ಕೆ ಸ್ವಲ್ಪ ಕಷ್ಟ. ಹೌದಾ, ಥ್ಯಾಂಕ್ ಯು. ಒಳ್ಳೆ ಪೊಲೀಸ್. என்ன எல்லா இடத்துலையும் போலீஸ் இருக்காங்க இன்னைக்கு. செம்மையா தெரியுமா? ஃபர்ஸ்ட் டைம் போலீஸ்காரருக்கு பயப்படாம வண்டி போயிருக்குது. ನಾವು ಬಿಟ್ಟು ಎಲ್ಲமே இருக்குது, ಭಯமே ಇಲ್ಲ. ಸೊ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ಸೊ ಪಕ್ಕ ಡಾಕ್ಯುಮೆಂಟ್ ಇದೆ, ಯಾರಿಗೂ ಏನು ಭಯ ಪಡೋ ಥರ ಇಲ್ಲ. ಸೊ ಜಾಲಿಯಾಗಿ ಹೋಗ್ಬೋದು. ಆ ಥರನೂ ಡಾಕ್ಯುಮೆಂಟ್ ಇದೆ, ಆ ಥರ ಡಾಕ್ಯುಮೆಂಟ್ ಇದೆ. ಅಲ್ಲದೆ ಎಲ್ಲ ಕರೆಕ್ಟಾಗಿರ್ಬೇಕಾದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ಅವಸರ ಬಂದ್ಬಿಡ್ತು. ಸೊ ನಮಗೆ ಇನ್ನೂ 314 ಕಿಲೋಮೀಟರ್ ಇದೆ. ನನಗೆ ಗೊತ್ತಿದ್ದ ಪ್ರಕಾರ ಇವಾಗ ನಾವು ಎಲ್ಲಿ ಹೋಗ್ತಿದ್ದೆ ಅಂದರೆ ಮೆಜೆಸ್ಟಿಕಾ ಇಲ್ಲ, ಮೆಜೆಸ್ಟಿಕ್ನಲ್ಲಿ ಹೋಗ್ತಿದ್ವಿ ಅನ್ಸುತ್ತೆ. ಸೂಪರ್ ಸೂಪರ್. ಮೆಜೆಸ್ಟಿಕ್ ಇನ್ನೂ ರೀಚ್ ಆಗಿಲ್ಲ. ನಾವು ಹೋಗೋ ದಾರಿ ಅಂತೀವಿ. ಸೊ ನಾವು ಕರೆಕ್ಟಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಲೈಫ್ ಸ್ಟೈಲ್ ಹತ್ರ ಹೋಗ್ತಿದ್ದೀವಿ. ಪರವಾಗಿಲ್ಲ, ಒಳ್ಳೆಗಿದೆ ರೋಡೆಲ್ಲ, ಕೂಲಾಗಿದೆ. ಏನೊಂದು ಬೇಸಂದರೆ, ನಾವು ಮೈಸೂರು ಆ ಕಡೆ ಹೋಗ್ಬೇಕಾದ್ರೆ ನಮಗೆ ಮೈಸೂರು ಹೈವೇ, ಬ್ಯಾಂಗ್ಳೂರು ಟು ಮೈಸೂರು ಹೈವೇಲಿ ಹೋಗೋಕ್ಕಾಗಲ್ಲ. ಸೊ ನಾವು ಸರ್ವಿಸ್ ರೋಡಲ್ಲೇ ಹೋಗಬೇಕು. ಸೊ ಜಾಲಿಯಾಗಿ ಹೋಗೋಣ, ಪರವಾಗಿಲ್ಲ. ಹುಡುಗ ನಮ್ಮನ್ನು ನೋಡ್ಕೊಂಡು ಕುರಾಯಿಸ್ಕೊಂಡು ಹೋಗ್ತಿದ್ದೇನಾ ಎಲ್ಲ ಖುಷಿ ಒಳಗೆ ಹೋಗ್ತೀನೋ ಗೊತ್ತಾಗಿಲ್ಲ. ಗ್ಯಾಪಲ್ಲಿ ಕಮನ್ ಅಕ್ಕ ಸ್ವಲ್ಪ ದಾರಿ ಬಿಡಿ. ಥ್ಯಾಂಕ್ ಯು. ಸೈಡಿಗೆ ಹೋಗ್ಬೇಕನ್ಸುತ್ತೆ. ಕಡೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಾಗ್ತಿದೆ. ಅಂದರೆ ಜೆ.ಸಿ. ರೋಡ್ ಮೇಲೆ ಹೋಗ್ತಿದ್ದೀವೋ ಇರ್ಬೋದು, ಅದು ಪಕ್ಕ ನನಗೆ ಗೊತ್ತಿಲ್ಲ. ಹೋಗ್ಬೇಕಾ? ಓಕೆ, ಸ್ಟ್ರೈಟಾಗಿ ಹೋಗ್ಬೇಕು. ಸ್ವಲ್ಪ ಬ್ಯಾಂಗ್ಳೂರು ಟ್ರಾಫಿಕ್ ಹೋಗೋವರೆಗೂ ಸ್ವಲ್ಪ ಕಷ್ಟನೇ. ಅದಾದಮೇಲೆ ನಾವು ವ್ಯೂ ಎಲ್ಲ ಸಖತ್ತಾಗಿರುತ್ತೆ. ಅದು ನೋಡ್ಕೊಳ್ಳೋಣ. ಬ್ಯಾಂಗ್ಳೂರಲ್ಲಿ ವ್ಯೂ ಸಖತ್ತಾಗಿಲ್ಲ ಅಂತ ಏನಿಲ್ಲ, ಬೇರೆ ಒಳ್ಳೆಯದೇ ಇಲ್ಲ.
ಒಂದಾನೊಂದು ಕಾಲದಲ್ಲಿ ಇದು ತುಂಬ ಮುಖ್ಯವಾದ ಸ್ಪಾಟ್ ಆಗಿತ್ತು ನಮಗೆ. ಯಾಕೆ ಅಂದರೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮೀಟ್ ಮಾಡೋದಾದರೆ ನಾವು ಇಲ್ಲಿ ಜಾಸ್ತಿ ಮೀಟ್ ಮಾಡೋದು. ಸೊ ಇದೇ ಸ್ಪಾಟ್. ಬಟ್ ಇವಾಗ ಕೆಲವೊಮ್ಮೆ ಅವರು ಸಿಗಲ್ಲ, ತುಂಬ ಬಿಸಿಯಾಗಿಬಿಟ್ಟಿದ್ದಾರೆ. ಅಲ್ಲ, ನಮ್ಮ ಬಗ್ಗೆ ಅವ್ರ ಯೋಚನೆ ಇಲ್ಲ. ಸೊ ಅದಕ್ಕೆ ನಾವು ಫ್ರೀ ಆಗಿದ್ದೀವಿ. ಬ್ರಿಡ್ಜ್ ಮೇಲೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಂತ ಗೊತ್ತಾಗ್ತಿದ್ವಿ. ಮಾಮ ಇದು ಬ್ರಿಡ್ಜ್ ಮೇಲೆ ಸ್ವಲ್ಪ ಕೀழே போகிறது தெரிய மாட்டேதுடா. ಬ್ರಿಡ್ಜ್ ಮೇಲೆ போகிறது கீழே போகிறது தெரிய மாட்டேங்குது. பக்காவா? கீழே தான் போகிறேன். இரு, ಓಕೆ. ಕೀழே போன செம்ம ಟ್ರಾಫಿಕ್ ಇರುತ್ತೆ. ಕೆಳಗಡೆ ಹೆವಿ ಟ್ರಾಫಿಕ್ ಇದೆಯಪ್ಪ. ಜಾಲಿಯಾಗೂ ಇದೆ, ಬಟ್ ತುಂಬ ಖುಷಿಯಾಗಿದ್ದೀನಿ ಅನಿಸುತ್ತೆ ನನಗೆ. ಯಾಕೋ ತುಂಬ ಖುಷಿಯಾಗಿದ್ರೆ ಗಮನ ತುಂಬ ಕಮ್ಮಿ ಆಗಿಬಿಡುತ್ತಂತೆ. ಸೊ ಅದಕ್ಕೆ ಖುಷಿನ ಕಮ್ಮಿ ಮಾಡಿಬಿಟ್ಟು ಗಮನ ಫೋಕಸ್ನ ಜಾಸ್ತಿ ಮಾಡ್ತಿದ್ದೀನಿ. ಓಕೆ, ಮತ್ತೆ ಟ್ರಾಫಿಕಲ್ಲೇ ಕುತ್ಕೊಂಡ್ವಿ. ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬರೋಲ್ಲ, ಸಿಗ್ನಲ್ ಬಿಟ್ಬಿಟ್ಟು ಆದಷ್ಟು ಬೇಕಾದ್ರೆ. ನುಗ್ಗಿ ಗುರುವೆ. ಜಾಣಿಯಾಗಿ ಅಷ್ಟು ನಾವು ಮಾಸಾಗುತ್ತಿಲ್ಲ. ರೆಡ್ ವೇರಿಯಂಟ್ ನೋಡಿ, P4. ಓಕೆ, ನಾವು ರೇಸಿಂಗ್ ಬಂದಿಲ್ಲ. ಅದೊಂದು ನೆನಪು ಹಿಡ್ಕೊ ಗುರುವೆ, ನಾವು ರೇಸಿಂಗ್ ಬಂದಿಲ್ಲ. ಆ ಕಡೆ ಲಿಫ್ಟಲ್ಲಿ ಹೋಗ್ಬೇಕಾ? ಸೊ ನಾವು ಹೇಳಿದ ಪ್ರಕಾರ ಅದೇ ಸಿಟಿ ಮಾರ್ಕೆಟ್ ಮೇಲೆ ಹೋಗ್ತಿದ್ದೀವಿ ಅನಿಸುತ್ತೆ. ಇದೆ ಹತ್ತಿರ. ಅಮ್ಮ ಮಾಡಿ ಬಟ್ ಏನು ಇಲ್ಲೇ ಟ್ರಾಫಿಕ್ ಜಾಸ್ತಿ ಅಂತ ಭಯ ಇಲ್ಲ. ತಮ್ಮ ನೋಡಿ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಆದಷ್ಟು ಬೇಗ IPL ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಲ ನಾವು ಟ್ರೈ ಮಾಡೋಣ ಆದಷ್ಟು IPL ಮ್ಯಾಚ್ಗೆ ಬರೋಕ್ಕೆ. ಸೊ ಅದನ್ನು ನಾನು ವೀಡಿಯೋ ಮಾಡ್ತೀನಿ. ಇರಬೇಡಿ. இதே படா கட்டினாங்க இப்படி. இது கட்டவே இல்லையா ஃபர்ஸ்ட்? இப்போ வர கட்டி வச்சிருக்காங்க. நான் சாப்பிட்டேன் இந்த மாதிரி ரோடு வருது திடீர்னுட்டு. நான் போயிட்டு தான் எப்படி மறுபடியும் சுற்றின்னு வந்திருக்கோம் நம்ம. ನಾನು ಅದೇ ನೋಡ್ತಿರೋದು, ಆ ಕಡೆ ದಾರಿನೇ ಇಲ್ಲ ನೋಡಿ. ದಿಢೀರಂತ ಆ ಕಡೆ ದಾರಿ ಡಿಫ್ರೆಂಟ್ ಆಗಿದೆ. ನಾನೇ ತುಂಬ ಸಲ ಬಂದಿದ್ದೀನಿ, ಬಟ್ ಆ ಕಡೆ ನಾನು ಹೋಗೇ ಇಲ್ಲ. ಸ್ಟೇಡಿಯಂ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದೀನಿ. ಸೊ ನಮ್ಮ ಕೇರಳ ಟ್ರಿಪ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ ನೋಡಿ ಆರ್ಟ್ಸ್. ಏನಂದರೆ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಆದ ಕಾರಣ ಸ್ವಲ್ಪ ಪವರ್ ಕಮ್ಮಿ ಇದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಫಸ್ಟ್ ಅದನ್ನು ಮಾಡಿಬಿಡಬೇಕು. ಆ್ಯಕ್ಚುಲಿ ಮಮ್ಮಿ ಮಾಡಿದರು. ಅಷ್ಟೊಂದು ಬೆಳಿಗ್ಗೆ ಎದ್ದು ತಿನ್ನೋ ಥರ ಯಾವುದೇ ಸಿಚುವೇಶನ್ ಸ್ವಲ್ಪ ಕಮ್ಮಿ ಇತ್ತು. ಸೊ ಅದಕ್ಕೆ ತಿನ್ನೋಕ್ಕಾಗಿಲ್ಲ. ಹೆಂಗೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ ನಮಗೂ. ನಾವು ಈ ಗೂಗಲ್ ಅಕ್ಕನ್ನು ನಂಬೋದು, ಬಟ್ 90% ನಮ್ಮದಷ್ಟು 10% ಅಪಾಯ ಬೇಗ. ಅಯ್ಯೋ ನೋಡಿ, ಆಟೋಲ್ಲಿ ನಮ್ಮ ಅಪ್ಪ ಸಾರು ಅಪ್ಪಾಜಿನಿದ್ದಾರೆ. ರಾಜರತ್ನ ಚೆನ್ನಾಗಿದೆ. ರಾಜರತ್ನ ಪರವಾಗಿಲ್ಲಪ್ಪ. ನಮ್ಮ ಅದೃಷ್ಟ ಚೆನ್ನಾಗಿದೆ. ನಾವು ಹೋದಷ್ಟು ಆದಷ್ಟು ಬೇಗ ಸಿಗ್ನಲ್ ಬಿಟ್ಟಿದ್ದಾರೆ.
ರೈಟ್ ಹೋಗ್ಬೇಕು. கடைசி அங்கே போய் இங்கே போய் சிட்டி மார்க்கெட் மேலே போய் நிற்கிறோம். பிரச்சனை இல்லை. தேங்காய் பேங்க். ஸோ விட்டாங்க, போங்கப்பா. ಹೋಗಿ ಗುರು ಸಿಗ್ನಲ್ ಬಿಟ್ಟ ಮೇಲೆ ನಿಲ್ಬಾರ್ದು, ಮತ್ತೆ ಅವರು ರಿಲೇಟ್ ಮಾಡ್ತಾರೆ. ஆமாம் சாரி அண்ணா. அண்ணா பிரிட்ஜ் மேலே போகணுமா கீழே போகணுமா தெரியலையே. ஆமா பிரிட்ஜ் மேலே கீழேயா? சரி வா மேலே போய் பார்க்கலாம். 1 years ಮೇಲೆ ನುಗ್ಗೋಣ ಅಷ್ಟೇ. ಅಡ ಪಾವಿ ಡೇ ಹೆಲ್ಮೆಟ್ ಲಾಕ್ ಎತ್ಕನಿಯಡ. ಹೆಲ್ಮೆಟ್ ಲಾಕ್ ಅಪ್ಪ ಸೂಪರ್. ನಾನು ಮರ್ತದೆ ಅನ್ಕೊಂಡೆ ಅವನು ಹೆಲ್ಮೆಟ್ ಲಾಕ್ನ. ನೋಡಿ ಅಲ್ಲಿ ವ್ಯೂ ಯಾವ ಥರ ಇದೆ ಗೊತ್ತಿಲ್ಲ, ಇಲ್ಲಿ ನೋಡಿ ವ್ಯೂ ಯಾವ ಥರ ಇದೆ. ದಿಸ್ ಇಸ್ ಅ ಸಿಟಿ ಮಾರ್ಕೆಟ್, ಅದೇ ಸಿಟಿ ಮಾರ್ಕೆಟ್ ನಮ್ಮದು. ಸೊ ಹೂಗಳು ಏನೇನು ಮಾರ್ಕೆಟ್ ಬೇಕು ಎಲ್ಲ ಅಲ್ಲಿ ಸಿಗುತ್ತೆ, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ. ಸೊ ಎಂಜಾಯ್ ಮಾಡಿ. ಸಾಕದಾಗಿದೆ ನೋಡಿ. ಚೆನ್ನಾಗಿದೆ ಮೇಲೆ ವ್ಯೂ ಫುಲ್ಲಾಗಿ. ನಮಗಿನ್ನೂ 309 309 ಕಿಲೋಮೀಟರ್ಸ್ ಇದೆ. ಇವಾಗ 308 ಆಯಿತು. ಸೊ ಕಂಟಿನ್ಯೂ ಮಾಡಬೇಕಂತೆ. ಚೆನ್ನಾಗಿದೆ. ಇದೆಲ್ಲ ಬಂದು ತುಂಬ ದಿನಗಳಾಗಿದೆ. ಯಾರು ಗುರು ಅವರು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಇದು ಏನು ಅಭ್ಯಾಸನಪ್ಪ, ಶೈಲಿಗೋಸ್ಕರ ಮಾಡ್ತಾರ ಇಲ್ಲ ಅವ್ರ ಫ್ಯಾಷನ್ ಹಂಗೇನ ಗೊತ್ತಿಲ್ಲ. ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಯಾರು ಅವ್ರು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅವರಿಂದ ಅಪಾಯ ಬೇರೆಯವ್ರಿಗೂ ಆಗುತ್ತಲ್ಲ. ಸೊ ಅದು ಯೋಚನೆ ಮಾಡಲ್ಲ. ಬಿಡಿ ನಾವೇನು ಮಾಡೋದು. ನಾವಿವಾಗ ಹೇಳುವಾದ್ರೆ ಯಾರು ತಿದ್ಕೊಳ್ಳೋ ಮೂಡಂತವ್ರು ಬರೋದು ಇಲ್ಲ. ಅದಕ್ಕೆ ನಮ್ಮನೆ ಬೈತಾರೆ. ಏನಪ್ಪ ಇದು? ಪೂಜಾಶ್ರೀ ಪೂಜಾಶ್ರೀ ನಗಡಿ ರೆಕಾರ್ಡ್ ಆಗಿರ್ಬೋದು. ಅದೆಲ್ಲ ಓದ್ಬಿಟ್ಟಿರೋಣ ಬಿಡಿ. ಓಕೆ, ನಮಗೆ ಇದ್ರ ಮೇಲೆ ಆದಷ್ಟು ಊರ್ಗಲ್ಲ ಹೆಸರು ಗೊತ್ತಿಲ್ಲ. ಸೊ ಆಮೇಲೆ ಬೋರ್ಡ್ ನೋಡ್ಕೊಂಡ್ಬಿಟ್ಟು ಹೇಳಬೇಕು. ಬ್ಯಾಡರಾಯನಪುರ. ಸೊ ಸ್ಟ್ರೈಟಾಗಿ ಹೋದರೆ ಬ್ಯಾಡರಾಯನಪುರ ಅಂತೆ. ತಮಿಳ್ನಾಡು ಬಸ್ಸೆಲ್ಲ ಇದೆ ಅಪ್ಪ ಇಲ್ಲಿ. ಚೆನ್ನಾಗಿದೆ ರೈಡಿಂಗು. ಬಟ್ ಯಾಕೋ ಇವತ್ತು ಟ್ರಾಫಿಕ್ ತುಂಬ ಕಮ್ಮಿ ಆದಂಗೆ ನನಗೆ ಅನ್ನಿಸ್ತಿದೆ.
ನಾವು ತುಂಬ ಬೇಗ ಬಂದಿದ್ದ ಕಾರಣಕ್ಕೆ ಕಮ್ಮಿ ಆಗಿಬಿಡ್ತಾ, ನನಗೆ ಆ ಥರ ಅನಿಸ್ತಿಲ್ಲ. ಆ್ಯಕ್ಚುಲಿ ಕಮ್ಮಿನೇ ಇದೆ. ಓಕೆ, ಹಿಂದೆ ರೋಡ್ ಅಂದ ರೋಡೇ ಖಾಲಿ ಆಗಿದ್ದೀರಾ? ಈ ರೋಡಿಗಿಂತ ಸೈಡ್ ರೋಡೇ ಖಾಲಿ ಆಗಿದೆ ಕನ್ನಡ. ಹಾಂ, ಓ ಅದು 2 ಸೈಡ್ ಇಲ್ಲ. ಹಾಂ, ಅದು ಸರ್ವಿಸ್ ರೋಡ್ ನೋಡಿದ ಇದು ಬಂದು ನೋಡಿ. ಅದು ಹೈವೇ ಮೇಲೆ ತೆರೆಯೋಡ. ஐயோ என்னடா அப்படி பண்ணிக்கிறாரு அப்பா. ಹಂಗೆ ಹೆಂಗೆ ಹೋಗ್ಬೇಡ ಅಷ್ಟೇ. ಅದನ್ನ அப்படி போயிட்டு வந்துட்டேன். ಸೊ ನಮಗೆ ಇನ್ನೂ 292 ಕಿಲೋಮೀಟರ್ ಇದೆ ಇಲ್ಲಿಂದ. ಶಾರ್ಟಾಗಿ ಹೋಗೋಣ. ಬಟ್ ಏನಂದರೆ ಹಾರ್ಟ್ಸ್, ನಾವು ಇಲ್ಲಿಂದ ಕಣ್ಣೂರ್ವರೆಗೂ ಫುಲ್ ವೀಡಿಯೋನ ಸಾಕಾಗಲ್ಲ. ಸೊ ನಾವು ಪಾರ್ಟಾಗಿ ಹಾಕ್ತೀವಿ. ಸೊ ಮಿಸ್ ಮಾಡಿದೆ ಎಲ್ಲನೂ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇನ್ನೊಂದೇನೆಂದರೆ ನಾವು ಇನ್ಸ್ಟಾಗ್ರಾಮ್ ID ಕೆಳಗೆ ಕೊಟ್ಟಿರ್ತೀವಿ. ಸೊ ನೀವು ಡೈರೆಕ್ಟಾಗಿ ಚಾಟ್ ಮಾಡ್ಬೋದು, ಮಾತಾಡ್ಬೋದು. ಸೊ ನಾನು ಪಕ್ಕ ರಿಪ್ಲೈ ಮಾಡ್ತೀನಿ, ಹೆದರಬೇಡಿ. ಇದಾದ್ರು ಓಪನ್ ಹಿಡ್ಕೊಂಡು ಸ್ವಲ್ಪ ಗ್ಯಾಪ್ ಇಡೋದು ಕಷ್ಟನೇ. ಬಟ್ ಏನು ಮಾಡೋದು, ಸ್ವಲ್ಪ ಟ್ರೈ ಮಾಡಬೇಕಷ್ಟೇ. ಟ್ರೈ ಮಾಡಿದರೆ ಏನು ಸಿಕ್ಕಲ್ಲ. ಮೈಸೂರು ಇಲ್ಲ ಹೆಂಗೆ ಹೋಗೋದು, ಇನ್ನೋದು ಹೆಂಗೆ ಹೋಗಕ್ಕೆ ಹೇಳ್ತಾರೆ ನೋಡಿ. ಚೆನ್ನಾಗಿ ரொம்ப போறானா எப்படியெல்லாம் ஸ்லோவா போனா மணிக்கெல்லாம் போனா மாதிரிதான். ஓகே ஓகே ஓகே, நீவே அவன் ஸ்டார்ட் பண்ணாத. ஓகே ஓகே, ஸ்லோவே போகலாம். ஓகேண்ணா, ஓகே சொன்னேன்ல. ಸೊ ನಮ್ಮದು 700 ಕಿಲೋಮೀಟ್ರ್ ಆಯಿತು. ಗಾಡಿ ಪರವಾಗಿಲ್ಲ, ಗಾಡಿಯಾಗಿದೆ. ಇನ್ನು ಇವತ್ತು ಏನಂದರೆ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಂದ್ರೆ ಅದೇ ಕಷ್ಟ. ಆದರೆ ಒಳ್ಳೆಯದು ನೋಡಿ, ಚೆನ್ನಾಗಿದೆ. ರೋಡ್ ಕ್ರಾಸ್ ಮಾಡ್ತಾರೆ. ಇಲ್ಲಿ ರೋಡ್ ಕ್ರಾಸಿಂಗ್ ಫೆಸಿಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಾವು ಸ್ಲೋ ಆಗಿ ಹೋಗಬೇಕು. ಸೊ ಯಾರೆಲ್ಲ ಮೈಸೂರು ರೋಡಲ್ಲಿ ಈ ಥರ ಹೋಗ್ತಿದ್ದೀರೋ ಆದಷ್ಟು ಸ್ಲೋ ಆಗಿ ಟ್ರೈ ಮಾಡಿ. ಅದು ಒಳ್ಳೆಯದು, ನಿಮಗೂ ಒಳ್ಳೆಯದು, ನಿಮ್ಮ ಹತ್ತಿರದವರಿಗೂ ಒಳ್ಳೆಯದು, ನಿಮ್ಮ ಸೈಡಲ್ಲಿ ಆ ಕಡೆ ಈ ಕಡೆ ಯಾರು ಬರೋ ಎಲ್ಲರಿಗೂ ಒಳ್ಳೆಯದು. ಸೊ ಸ್ಲೋ ಆಗಿ ಹೋಗಿ ನೋಡಿ. ನಾನು ಗಾಡಿ ಕರೆಕ್ಟಾಗಿ ಒಂದು 70 ರೂಪಾಯಿಗೆ ಕಷ್ಟಪಡ್ತೀನಿ. 60-50 ಅಷ್ಟಲ್ಲೇ ಹೋಗ್ತಿದ್ದೀನಿ. ನಾನು ಅಷ್ಟೆಲ್ಲ ಹೋಗೋದು ತುಂಬಾ ಕಮ್ಮಿನೇ. ಬಟ್ ಏನು ಮಾಡಲಿ, ಗೊತ್ತೇಬೇಕಾಗ್ತದೆ. ಓ ಯಾವ ಪ್ಲೇಸ್ ಸಖತ್ತಾಗಿದೆ. ಓ ನೋಡ ಆ ಪ್ಲೇಸ್ ಇದೆ, ಗುರುಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ಡಾ ನಾ ಏದೋ. ಹಾಂ, ಗುರುಕುಲಂ
ಸೂಪರ್ ಆರ್ಟ್ಸ್ ಇದು ಸ್ವಲ್ಪ ಹೈವೇಗಿಂತ ಚೆನ್ನಾಗಿದೆ ರೋಡ್ ಇವಾಗ. ಬಟ್ ಏನಂದರೆ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಅಲ್ಲಲ್ಲಿ ಅಂಶಗಳು ಬಂದುಬಿಡುತ್ತೆ. ಸ್ವಲ್ಪ ಸ್ಪೀಡ್ ಹೋಗೋಣ. ರಿಚಲ್ಲಿ ಹೇಳ್ದೆ ಆಲ್ರೆಡಿ ಏನಂದರೆ ನಮ್ಮ ಗಾಡಿ ಹೇಳ್ದೆ ಏನಂದರೆ ತುಂಬ ಸ್ಪೀಡ್ ಹೋದರೆ ಸುಮ್ಮನೆ ಇಂಜಿನ್ ಬಿಸಿ ಆಗಿಬಿಟ್ಟು ಸುಮ್ಮನೆ ಸ್ವಲ್ಪ ನಾರ್ಮಲಾಗಿ ಜಾಲಿಯಾಗಿ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳ್ದ. ಸೊ ಅದು ಕರೆಕ್ಟೇ. ಗಾಡಿನ ಅಷ್ಟೊಂದು ಸ್ಪೀಡಾಗಿ ತೊಗೊಂಡೋಗ್ಬಿಟ್ಟು ಸುಮ್ಮನೆ ಇಂಜಿನ್ ಬಿಸಿಯಾಗಿ ಅದಕ್ಕೋಸ್ಕರ ವೇಟ್ ಮಾಡ್ಬೋದು. ನಾವು ನಾರ್ಮಲಾಗಿ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಹೋದರೆ ಗಾಡಿನೂ ತುಂಬ ಬಾಳಿಗೆ ಬರುತ್ತೆ. ಸೊ ನಾವು ಸೇಫಾಗಿರ್ತೀವಿ. எப்படி போகணும்? இப்படிதான் போகணுமா? ஓகே, இப்படி தான் போகணும். ஓ, இது பஸ் ஸ்டாண்ட் என்ன பரவாயில்லப்பா. ಮೈಸೂರಿಗೆ ಎಷ್ಟು ದೂರ ಇದೆ ಗೊತ್ತಿಲ್ಲ, ನೋಡುವ. ಆಯಿತು ನಮ್ಮ ನ್ಯಾಚುರಲ್ ಆಗಿ ನೇಚರ್ ಸೊ ಬರುತ್ತದೆ ಹೋಗ್ತಾ ಹೋಗ್ತಾ ಮುಂದೆ. ನಾನು ಯಾವ ಥರ ಇದೆ ಅಂತೇಳಿ ನಾನು ಹೈವೇ ಬಿಟ್ಟೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಹಾರ್ಕೊಂಡು ಹೋಗ್ತಿದ್ವಿ ಅನಿಸುತ್ತೆ. ಅದೇ ಬೇಡ ಬಿಡಿ, ಇದು ಚೆನ್ನಾಗಿದೆ. ಹೈವೇ ನೋಡಿ ಎಷ್ಟೊಂದು ಕೂಗಲೇ ಹೋಗ್ತೀವಿ. ஆனால் காலையே தான் இருக்குது ரோடில். ரோடு கொஞ்சம் காலையே தான் இருக்குது, பரவாயில்ல. ஸோ அது பாண்டா அந்த ரோடு எப்படி இருக்கு பாடுறா. இவங்கெல்லாம் அப்படியே போடா, எதுக்கு இப்படி வரதான் தெரியலடா. ನೋಡಿ ಆಕ್ಚುಲಿ ಹೈವೇ ಓಪನ್ ಮಾಡಿದ ರೀಸನಿಗೆ ಕಾರ್ಗಳು ಅದೆಲ್ಲ ಆ ಕಡೆ ಹೋಗ್ಬೋದು ಅಂತಾನೆ. ಬಟ್ ಅವರು ಈ ಕಡೆ ಬರೋದ್ರಿಂದಾನೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ஆமா பாத்தியா? sudah gimana? Petrol, minta petrol. Super agak ada lagi. Sama kalau lebih enggak tuh dah. ರೋಡ್ ಖಾಲಿ ಆಗದ್ನಲ್ಲ. ಜಾಡೆ ಹೋಗೋಣ. ಸೂಪರ್ ಜಾಲಿಯಾಗಿದೆ. ಇದು ಸಿಂಗಲ್ ಹೋದ್ರೆ ಹಿಂಗ್ ಅಂತ ಹೋಗ್ತಿರ್ತಿದೆ ಟೈಮಲ್ಲಿ. ಹೋಗಾಗಲ್ಲ ಇವಾಗ ಹಂಗೆ ಪಾಟಡು. ಮಡಿಕೆಗಳು ಓ ಲಾರಿ ಕಡೆ ಲೆಫ್ಟ್ ಸೈಡ್ ಬರೋಣ. ಸರಿ, ಲಾರಿ ಇಲ್ಲ ಟ್ರಕ್ಕು. ಓಕೆ, ಹಂಗ ಬಾರ್ ಸಮ್ಮಿ ಆಗದ ವ್ಯೂ ನೋಡಿ. ಬೆಟ್ಟ, ಬಿಳಿ ಬೆಟ್ಟ ಚೆನ್ನಾಗಿದೆ ಕಾನ್ಸೆಪ್ಟ್. ಹಂಗ ಬಾರ್ ಮೌಂಟೇನ್ ಸಮ್ಮಿ ಆಗದೆ. ವೈಟ್ ಇದೆ ಬಾರ್, ಫುಲ್ಲ ವೈಟಾ. ಅಲ್ಲಿವರೆಗೂ ಫೋಕಸ್ ಆಗ್ತಿದೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡೋಕ್ಕೆ ವ್ಯೂ. ಎಲ್ಲ ಕಾಲೇಜ್ ಅಪ್ಪ.
இல்லை ஜீப்பில் வச்சிருக்காரு குடிக்குட்டி குடிக்குட்டி ஜீப்பில் வச்சிருக்கிறாரு அவரு. ಇದೆ ರೋಡ್ ಮಾತ್ರ ಸಗದಾಗಿದೆ. ನಾವು ಯಾವ ಸೈಡಿಂದ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ನಮಗೆ ಇಲ್ಲಿಂದ ಇನ್ನು 280 ಕಿಲೋಮೀಟರ್ ತೋರಿಸ್ತಿದೆ. 280 ಕಿಲೋಮೀಟರ್ ಅಂದರೆ ಒಂದು 6 ಅವರ್ಸ್ ತೋರಿಸಿದೆ. 6.5 ಅವರ್ಸ್ ಆಗುತ್ತೆ. ಬಟ್ ನಾವಿನ್ನು ಲೇಟಾಗಿ ಹೋಗ್ತೀವಿ, ಯಾಕಂದರೆ ನಾವು ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ಬೇಕಲ್ಲ, ಪ್ಲೇಸ್ ನೋಡ್ಕೊಂಡು ಜಾಲಿಯಾಗಿ. ಅಯ್ಯೋ ರಾಮನಗರದಲ್ಲಿ ಕರೆಕ್ಟಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಫಾಂಟ್ ಕೋಡ್ ಥರ ಇದೆ. ಸೊ ಏನು ಕೋಡ್ ಗೊತ್ತಿದೆ ನೋಡೋಣ ಇರಿ. ಇನ್ನೂ 4 ಕೋಟಿ ಇದೆ ಬೇರೆ ಪೋರ್ಲೆ. ಸೊ ಹೆಸರು ಗೊತ್ತಾಗ್ತಿಲ್ಲ. ಅಂಬೇಡ್ಕರ್ ಸಂವಿಧಾನ. ಸೊ ಅಂಬೇಡ್ಕರ್ ಇದ್ದಾರೆ ಅಂದರೆ ಅದು ಪಕ್ಕ ಸಂವಿಧಾನ ಇರಬೇಕು. ಬಟ್ ಏನು ಸಂವಿಧಾನ ಅಂತ ಗೊತ್ತಿಲ್ಲ. ಸಾರಿ, ಅಂಬೇಡ್ಕರ್ ದೊಡ್ಡ ತಪ್ಪಾಯಿತು. ಅದು ಅಂಬೇಡ್ಕರ್ ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಮ್ಮ ಬಾಸ್ ನೋಡಿ ಮುಂದೆ ಇದ್ದಾರೆ. ಅಲ್ತಾಳೆ ಜನ್ ಬಾಸ್ ಹೆಂಗಿದ್ದಾರೆ ನೋಡಿ, ಕಾಣಿಸಿದಾರೆ ಅನಿಸುತ್ತೆ. ಹಂಪೆ ಇಲ್ಲೇ உனக்கு ஞாபகம் இருக்குது, நம்ம இங்கே வந்திருக்கோம் ஆல்ரெடி ஒரு வாட்டி. எப்போ சொல்லு பார்க்கலாம். நம்ம வந்திருக்கோம் இங்கே உன் கூட புல்லெட்ல வந்தோமே, ஞாபகம் இருக்குதா? புல்லெட்ல என் ஃப்ரெண்டுக்கு தர்மசாலை போனமே. தர்மசாலை போனமே. எப்படித்தான் வந்தோம், அந்த ஹனுமான் ஸ்டாச்சு பார்த்து கண்ண போச்சு. ಚೆನ್ನಾಗಿ ಬಂದ್ಬಿಡ್ತಾರೆ, ಗೊತ್ತಾಗಲ್ಲ. ಕರೆಕ್ಟಾಗಿ ಹೋಗ್ತಿದ್ದೀವಿ. ಮೌಂಟೇನ್ ಬರ್ಮನ್ ಸಮ್ಮಿ ಆಗತ್ತೆ. ಮೌಂಟೇನ್ ಹಂಗೆ ಹಿಂಗೆ ಸಮ್ಮ ವ್ಯೂ இருக்கಲ್ಲ. இங்க இருக்கிற செம்ம வியூ கிடைக்கும்ல அங்க. ಅರಣ್ಯ. ಸೊ ನಾವು ಫಾಸ್ಟ್ ಯಾವ್ದಾರ ಫಿಟ್ ಆಗ್ತಿದೆ ಅನ್ಸ್ಕೊಂಡೆ. ಇಲ್ಲ, ಇದು ರಿಯಲ್ ಆಗಿ ಫಾರೆಸ್ಟ್. ಬಟ್ ಲೆಫ್ಟಲ್ಲಿ ಫಾರೆಸ್ಟ್ ಇದ್ರೆ ರೈಟ್ ಅಂದರೆ ಮನೆಗಳು, ದೇವಸ್ಥಾನಗಳೆಲ್ಲ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನಾವು ರಾಮನಗರ ಕ್ರಾಸ್ ಆಗಿ ಬಂದುಬಿಟ್ವಿ. ಇವಾಗ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನೋಡು ಹೋಗ್ತಾ ಎಲ್ಲಿ ಹೋಗ್ತೀವಿ ಅಂತ. எங்கடா இன்னும் முன்னாடி போகணுமா? அடா பாவி, அங்க சொல்லு, நான் இங்க வந்து போய் சொன்னா. நான் ஸ்லோல நான் சொன்னேன், வரது முன்னாடி சொல்றா. அதான் எங்க தான் கேட்டு வந்துருக்கு நானும். போலாமா? ಸೊ ಹೋಟೆಲ್ ಮಿಸ್ ಮಾಡಿಬಿಟ್ವಿ. ಏನು ಹೇಳ್ತೀರಿ ಅವತ್ತ ಕೇಟ ಹೆಂಗಡ ಅಂತ. அந்த பக்கம் வண்டி எடுத்த பார்த்தா பக்கமே. நான் காஃபி தானடா குடிக்க போறேன். அப்பா ಕೊನೆಗೆ ನಾವು ಹೋಟ್ಲ ತಗೊಂಡಾಯ್ತು.
கரெக்டாக ஹோட்டல் கிட்ட வரும்போது சார்ஜ் கை நிற்குது நம்மளுக்கு. ஏம்மா நான் ஓலெல்லாம் இருக்குது இப்படி ஃபோன் எடுத்துக்கணும்மா. ஃபுல் கலாயிட்டு இருக்குது. ಟೂ ಕಿಲೋಮೀಟರ್ ಇದೆ ಇನ್ನು. ಪಡೀತ ಸೊ ಓಕೆ. ಹೋಟೆಲ್ ಹೆಸರು ಬಂದು ಕಾಮತ್ ಆಹಾರ. ರೆಕಾರ್ಡ್ ಅವರ 2 ನಿಮಿಷ ಕಾಮತ್ ಆಹಾರ. ಸೊ ಅದೆಲ್ಲ ಬೇಕಾಗಲ್ಲಮ್ಮ. வெறும் காஃபி மட்டும் வாங்க, எனக்கு காஃபி மட்டும் போதும். ಸರಿ ಇದು ಆಫ್ ಮಾಡಿರಿ. ಸೊ ಹಾರ್ಟ್ಸ್ ನಾವು ಹೋಗಿ ಕಾಫಿ ಕೊಟ್ಬಿಟ್ಟು ಬಂದು ಸ್ಟಾರ್ಟ್ ಮಾಡೋಣ. ಹಾರ್ಟ್ಸ್. ಸೊ ನಾವಿವಾಗ ಎಲ್ಲಿದೆ ಅಂದರೆ ಕಾಮತ್ ಆಹಾರ ಅಂತ ಹೋಟೆಲ್ ಇದ್ವಿ. ಸೊ ನಾನು ಆರ್ಡರ್ ಮಾಡಿದ್ದೀನಿ ಮಸಾಲೆ ದೋಸೆ, ಸೆಟ್ ದೋಸೆ. ಸೊ ನಮ್ಮ ಜರ್ನಿ ಇನ್ನೂ ಆಲ್ಮೋಸ್ಟ್ 2 ಕಿಲೋಮೀಟರ್ ಇದೆ. 250-260 ಕಿಲೋಮೀಟರ್ಸ್ ಇದೆ. 270 ಐ ಥಿಂಕ್. ಅಷ್ಟು ದೂರ ಇದೆ. ಸೊ ನೋಡೋಣ ನಮ್ಮ ಜರ್ನಿ ಯಾವ ಥರ ಇದೆ. ಅದರಲ್ಲಿ ಒಂದು ಸ್ವಲ್ಪ ಹ್ಯಾಪಿಯಾಗಿದ್ದೀನಿ. ಫಸ್ಟ್ ಟೈಮ್ ನಾವು ಕರ್ನಾಟಕ ಬಾರ್ಡರ್ ಸ್ಟೇಟ್ ಬಿಟ್ಟು ಹೋಗ್ತಿರೋದು. ಸೊ ಜಾಲಿಯಾಗಿದೆ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಸೊ ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಸೊ ಹಲೋ ಹಾರ್ಟ್ಸ್. ನಮ್ಮ ಈ ಕೇರಳ ಫಸ್ಟ್ ಟ್ರಿಪ್ಪನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಅಂದರೆ ಫಸ್ಟ್ ಪಾರ್ಟ್ ಮಾತ್ರ ಇಲ್ಲಿ ಎಂಡ್ ಮಾಡ್ತೀವಿ. ಸೊ ಸೆಕೆಂಡ್ ಪಾರ್ಟ್ ಈ ವಿಡಿಯೋ ಅಪ್ಲೋಡ್ ಆಗಿ ನೆಕ್ಸ್ಟ್ ಡೇ ಸೇಮ್ ಟೈಮಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟೆಸ್ಟ್ ಮಾಡಿಬಿಡಿ. ಸೊ ಅದೇ ಥರ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ತೀರಿ. ಲವ್ ಯು ಆಲ್ ಹಾರ್ಟ್ಸ್. ಬಾಯ್.